ನಿಮ್ಮ ಆತ್ಮ, ನಿಮ್ಮ ಸೋಲ್ ಏನಾದ್ರು ಬೇಡ, ನಿನ್ನ ಜರ್ನಿ ಬೇರೆ ಏನೋ ಇದೆ ಮಾಡೋದು ಜೀವನದಲ್ಲಿ ಅಂತ ಅನ್ಸಿದ್ರೆ ಅದ್ರ ವಿರುದ್ಧವಾಗಿ ಹೋಗೋದು ಬೇಡ. ಅಂದ್ರೆ ಯಾಕೆ ಈ ಗಂಡಿಗೆ ಈ ಹೆಣ್ಣೆ ಸಿಗ್ತಾಳೆ, ಏನಾದ್ ಹೆಂಗದು ಅನ್ಸ್ಬಿಟ್ಟು? ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ ಜಾಸ್ತಿ ಆಗಿದೆ ಸೋಲ್ಮೇಟ್ಗಿಂತ. ಏನು ಸ್ಪಿರಿಚುವಲ್ ಅಂದರೆ ಸೋಲ್ಮೇಟ್ನ ಅಟ್ರಾಕ್ಟ್ ಮಾಡೋದು ಹೇಗೆ, ಟ್ರಾಮಾ ಹೀಲ್ ಮಾಡ್ಕೊಳ್ಳೋದು ಹೇಗೆ, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರೋದು ಹೇಗೆ ಅನ್ನೋದನ್ನು ಮದುವೆಗೆ ಮುಂಚೆ ಯಾರು ಸರಿಯಾಗಿ ಟ್ರೈನ್ ಮಾಡ್ಕೊತಾರೆ ಅವರಿಗೆ ಖಂಡಿತ ಅಫ್ಕೋರ್ಸ್ ನಮ್ಮ ಕಾರ್ಮಿಕ್ ಏನಿರುತ್ತೆ ಕರ್ಮಗಳ ಪಾಠ ಉಳಿಸ್ಕೊಂಡಿರ್ತೀವಿ, ಇನ್ನು ಏನೋ ಎಕ್ಸ್ಚೇಂಜ್ ಆಗಬೇಕಾಗಿರುತ್ತೆ, ಎಕ್ಸ್ಚೇಂಜ್ ಆಗಿರೋದಿಲ್ಲ. ಈ ಎಲ್ಲ ರೀಸನ್ಸ್ಗೋಸ್ಕರ ನಾವು ಮ್ಯಾರೇಜ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಬರ್ತೀವಿ. ಆ್ಯಂಡ್ ಮ್ಯಾರೇಜ್ ಅನ್ನೋದೇನಿದೆ ಅದು ಒಂದು ಬಿಗ್ಗೆಸ್ಟ್ ಟ್ರೈನಿಂಗ್ ಫೀಲ್ಡ್. ಇವತ್ತು ಹಾಗೆ ಎಲ್ಲ ಕಡೆನೂ ನಡೀತಾ ಇರೋದು. ಸೊ ಡಿವೋರ್ಸು ಈ ಥರ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂದನೂ ಆಗ್ತಾ ಇದೆ ಇವತ್ತು ಡಿವೋರ್ಸ್ಗಳು. ಯಾವುದೋ ಒಂದು ಗಂಡ ಹೆಂಡತಿ ಚೆನ್ನಾಗಿರೋದು, ವೀಡಿಯೋಗಳು ಫೋಟೋಸ್ಗಳು ಎಲ್ಲೋ ಹೋಗಿರೋದು, ಟ್ರಿಪ್ ಹೋಗೋದು, ಆ ಗಂಡ ಇವ್ರಿಗೆ ಪ್ರಪೋಸ್ ಮಾಡೋದು, ಹೆಂಡತಿ ಏನೋ ಗಿಫ್ಟ್ ತಂದು ಕೊಡೋದೆಲ್ಲ ನೋಡಿಬಿಡ್ತಾರೆ. ನೋಡು ಅವ್ರ ಗಂಡ ಹಾಗಿದ್ದಾನೆ, ಹೆಂಡತಿ ಹಾಗಿದ್ದಾನೆ, ನೀನು ನನ್ನೆಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ನೀನು ನನಗೇನು ಪ್ರಪೋಸ್ ಮಾಡ್ತಿಲ್ಲ, ನೀನು ನನ್ನನ್ನು ಚೆನ್ನಾಗಿ ಇಟ್ಕೋತಿಲ್ಲ ಅಂತ ಸೋಷಿಯಲ್ ಮೀಡಿಯಾಯಿಂದನೂ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಆ್ಯಂಡ್ ತುಂಬ ಇನ್ನೂ ಒಂದೇನೆಂದರೆ ಹೆಣ್ಮಕ್ಳಲ್ಲೂ ಕೂಡ ಓವರ್ ಕಾನ್ಫಿಡೆನ್ಸ್ ಬರ್ತಿದ್ದೆ. ಇವತ್ತು ನಾನು ಒಂಟಿಯಾಗಿ ಬದುಕಬಹುದು ಅನ್ನೋ ಈಗೋ ಜಾಸ್ತಿ ಆಗ್ತಾ ಇದೆ. ನಾನು ದುಡಿತೀನಿ, ಯಾರಿಲ್ಲ ಅಂದರೂ ಬದುಕಬಹುದು ಅಂತ. ನೀವು ಯಾವಾಗ ಬದುಕಬಹುದು ಅಂತ ನೀವು ಅನ್ಕೋಬೇಕು ಅಂದರೆ ಆ ವ್ಯಕ್ತಿ ನಿಮ್ಮನ್ನು, ಅಂದರೆ ನಿಮಗೆ ಹಿಂಸೆ ಆಗ್ತಾ ಇದೆ ಅವ್ರ ಜೊತೆಲಿರೋಕೆ, ಖಂಡಿತ ನಿಮ್ಗೆ ಇರೋಕ್ಕಾಗಲ್ಲ ಅನ್ನೋ ಒಂದು ಸ್ಥಿತಿಗೆ ಹೋದಾಗ ಡೆಫಿನೆಟ್ಲಿ ನೀವು ಈ ಕಾಲ್ ತೊಗೊಳ್ಳೋದ್ರಲ್ಲಿ ಅರ್ಥ ಇದೆ. ಬಟ್ ಇದೇ ಈಗೋಯಿಂದ ನೀನಿಲ್ಲ ಅಂದರೂ ನಾ ಬದುಕ್ತೀನಿ, ನೀನಿಲ್ಲ ಅಂದರೂ ನಾ ಬದುಕ್ತೀನಿ ಅನ್ನೋ ಡೈಲಾಗ್ ಹೇಳ್ಕೊಂಡು ಒಂದಿನ ಇಲ್ಲದೆ ಇರೋ ಹಾಗೆ ಬದುಕಬೇಕಾಗತ್ತೆ. ಅಂಡ್ ಇನ್ನೂ ಕೆಲವು ಹೆಣ್ಮಕ್ಳು ಹೇಗೆ ಅಂದರೆ ಮದುವೆ ಆದಮೇಲೆ ಅಥವಾ ಮದುವೆಗೆ ಮುಂಚೆನೇ ಆಗಲಿ, ಓಕೆ ಮದುವೆ ಬೇಕು ಏನಕ್ಕೆ, ಒಂದು ಮಗು ಬೇಕು ಅಷ್ಟೇ. ಮಗು ಏನಕ್ಕೆ, ನೆಕ್ಸ್ಟ್ ಅವ್ರೇನ ಪ್ರಾಪರ್ಟಿಯನ್ನು ಮಾಡಿಟ್ಟಿದ್ರೆ ಅದೇ ಸೆಕೆಂಡ್ ಹಂತ ಮದುವೆ ಆಗಿದ್ದು. ಮದುವೆ ಆಗಿದ್ರೆ ಹಾಂ, ಮದುವೆ ಆಗಿದ್ರೆ ಸೆಕೆಂಡ್ ಹಂತ. ನೀವು ನೋಡಿ, ನಾನೇನು ಬಿಗಿನಿಂಗ್ ಸ್ಟಾರ್ಟ್ ಮಾಡಿದೆ ಅಲ್ವಾ, ಆದಿವಾಸಿಗಳು ಆಮೇಲೆ ಆಸ್ತಿಗೋಸ್ಕರ, ಈಗ ವಾಪಸ್ ಅಲ್ಲಿಗೆ ಬರ್ತಾ ಇದೆ. ಹಾಗಿದ್ರೆ ಋಗ್ವೇದದಲ್ಲಿ ಹೇಳಿದ್ದು ಎಲ್ಲೋಯ್ತು, ಸಪ್ತಪದಿ ಎಲ್ಲ. ಆಧ್ಯಾತ್ಮಿಕವಾಗಿ ನೀವು ಹೇಳಿದ್ರಿ, ಸೈಂಟಿಫಿಕ್ ಕೂಡ ಏನಾದರೂ ಏನು ಡಿವೋರ್ಸ್ಗೆ? ಅಫ್ಕೋರ್ಸ್ ಸೈಂಟಿಫಿಕ್ ರೀಸನ್ ಅಂತ ಬಂದಾಗ ಈಗ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಒಬ್ರೊಬ್ಬರಿಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಆ ಮೂಡ್ ಸ್ವಿಂಗ್ಸ್ನ ಹ್ಯಾಂಡ್ಲು ಮಾಡೋದಕ್ಕೆ ಇನ್ನೊಬ್ರಿಗೆ ಗೊತ್ತಾಗದೇ ಇದ್ದಾಗಲೂ ಕೂಡ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಇದು ನಡೆಯುತ್ತೆ. ಒಬ್ಬರಿಗೆ ಅತಿಯಾದ ಎಕ್ಸ್ಪೆಕ್ಟೇಷನ್ನು, ಒಬ್ಬರಿಗೆ ಅದು ಅವಶ್ಯಕತೆ ಇರೋದಿಲ್ಲ, ಹಿಂಗೆ ನಡೀತಾ ಇರುತ್ತೆ. ಆ್ಯಂಡ್ ಇನ್ನೂ ಒಂದು ನಾನು ಸ್ಪಿರಿಚುವಲಲ್ಲಿ ಇನ್ನೊಂದು ಹೇಳ್ತೀನಿ, ಸಮ್ಟೈಮ್ಸ್ ಏನಾಗುತ್ತೆ, ಕೆಲವು ಸೋಲ್ಗಳಿಗೆ ಮ್ಯಾರೇಜ್ ಆಗಬರಲ್ಲ, ಬಿಕಾಸ್ ಆ ಸೋಲ್ ಮ್ಯಾರೇಜ್ಗೋಸ್ಕರ ಹುಟ್ಟಿರಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ? ನಿಮ್ಗೆ ಗೊತ್ತಾಗುತ್ತೆ ಫ್ಯಾಮಿಲಿ ಲೈಫಲ್ಲಿ ನಿಮ್ಗೆ ಯಾಕೋ ಹ್ಯಾಪಿನೆಸ್ ಇಲ್ಲ ಅನಿಸುತ್ತೆ. ನಾನು ನಿಮ್ಗೊಂದ್ಸಲ ಈ ಲೈಫ್ ಪರ್ಪಸ್ನ ಹೇಗೆ ತಿಳ್ಕೊಬೇಕು ಅಂತ ಆತ್ಮಕಥೆಗಳು ಅನ್ನೋ ಎಪಿಸೋಡಲ್ಲಿ ಹೇಳಿದ್ದೆ. ನಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಒಂದು ರೀತಿ ತೃಪ್ತಿ, ಆ್ಯಂಡ್ ಇಲ್ಲಿಗೆ ನಾನು ಹೋಗಬೇಕು, ಇದೇ ಕೆಲಸ ನನಗೆ ತೃಪ್ತಿ ಕೊಡುತ್ತೆ ಅನ್ನೋ ಫೀಲ್ ಬರುತ್ತೆ ಅಲ್ಲ, ಭಾವನೆ ಬರುತ್ತೆ ಅಲ್ಲ, ಆಸೆ ಅಲ್ಲ, ಫೀಲಿಂಗ್ಸ್ ಬರುತ್ತೆ ಅಲ್ಲ, ಅದು ನಮ್ಮ ಪರ್ಪಸ್ ಆಗಿರುತ್ತೆ ಅಂತ ನಾವು ತಿಳ್ಕೊಬಹುದು ಅಂತ. ಸೊ ಸಮ್ ಪೀಪಲ್ಗೆ ಏನಾಗುತ್ತೆ, ಸೊಸೈಟಿಗೆ ನಾನು ಏನಾದರೂ ಮಾಡಬೇಕು, ಆಧ್ಯಾತ್ಮಕ್ಕೆ ಹೋಗಬೇಕು, ನಾನು ಏನೋ ಬೇರೆದಕ್ಕೆ ಹುಟ್ಟಿದ್ದೀನಿ ಅಂತ ಒಳಗಡೆಯಿಂದ ಇನ್ನರ್ ವಾಯ್ಸ್ ಬರ್ತಾನೇ ಇರುತ್ತೆ. ಆ ಟೈಮಲ್ಲೂ ಕೂಡ ಫ್ಯಾಮಿಲಿಯಲ್ಲಿ ಇಬ್ಬರಲ್ಲೂ ಅದೇ ಥರ ಇದ್ದರೆ ಇಬ್ಬರು ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂಡು ಆಧ್ಯಾತ್ಮಕ್ಕೆ ಹೋಗ್ತಾರೆ. ಬಟ್ ಒಬ್ಬರು ತುಂಬ ಅಪೋಸಿಟ್ ಆಗಿದ್ದು, ಒಬ್ಬರು ಸ್ಪಿರಿಚುವಲ್ ಕಡೆ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಈಗ ನಮ್ಮ ಮನೇಲಿ ನಾನು ಆಲ್ಮೋಸ್ಟ್ ಸ್ಪಿರಿಚುವಲ್ ಪಾತ್. ಈಗ ನಾನು ಹೇಗೆ ಅಂದರೆ ಒಂದೊಂದು ಮಂತ್ ನಾನು ಮನೇಲಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು 21 days ಅಂತ ನಾನೇನಾದರೂ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ನಾನು ಮನೇಲಿರಲ್ಲ, ನಾನು ಗುರುಕುಲ ಅಥವಾ ಆಶ್ರಮಕ್ಕೆ ಹೋಗಿ ನಾನು ಅಲ್ಲಿ ಸೈಲೆನ್ಸಲ್ಲಿ ಇರ್ತೀನಿ. ಒಂದೊಂದು ತಿಂಗಳು ನಾನು ಇರೋದಿಲ್ಲ ಮನೇಲಿ. ಆದರೆ ನನ್ನ ಹಸ್ಬೆಂಡ್ಗೆ ರೀಸೆಂಟಾಗಿ ನಾನು ಎಲ್ಲೋ ಹೋಗಿದ್ದೆ, ಇರಲಿಲ್ಲ, ನಾನು ಒಂದು 10 days ಹೋಗಿದ್ದೆ ನವರಾತ್ರಿ ಟೈಮಲ್ಲಿ. ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ ಅವ್ರದ್ದು. ನಾನು ಈ ಥರ 9 days 10 days ಹೋಗ್ತಾ ಇರ್ತೀನಿ, ಅವಾಗವಾಗ ಹೋಗ್ತಾ ಇರ್ತೀನಿ, ನೀನೇನು ಹೇಳ್ತೀಯಾ ಇದಕ್ಕೆ, ನೀನು ಓಕೆನಾ ನನ್ನನ್ನು ಕಳ್ಸೋಕ್ಕೆ ಮನಸ್ಸಿಂದ ಅಂತ ಒಂದು ವಿಡಿಯೋ ಒಂದು ಮಾಡು ನನಗೆ ಅಂತ ವಿಡಿಯೋ ಮಾಡಿದ್ದೀನಿ. ಅವ್ರು ಹೇಳಿದ್ದಾರೆ, ಎಲ್ಲರೂ ಒಂದಕ್ಕೆ ಹುಟ್ಟಿರಲ್ಲ ಅನ್ನೋ ಸತ್ಯ ನನಗೂ ಅರ್ಥ ಆಗಿದೆ. ಸೊ ನಿನ್ನ ಪರ್ಪಸ್ ಬೇರೆ ಇದೆ, ನಿನಗೆ ಸಪೋರ್ಟ್ ಮಾಡೋದೇ ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಕರ್ತವ್ಯ ಅಂತ ಅವ್ರು ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಈ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಇವತ್ತು ನಾನು ಈ ಪಾತಲ್ಲಿ ಇಷ್ಟು ಹೋಗೋದಕ್ಕೆ, ನಾನು ಇಷ್ಟು ನಿಜವಾಗ್ಲೂ ಒಂದೊಂದು ತಿಂಗಳು ಒಂದೊಂದು ಜಾಗದಲ್ಲಿ ಇಟ್ಕೊಂಡು ನಾನು ಏನಾದ್ರು ಕಲಿಯೋದಕ್ಕೂ ಕೂಡ ಅದಕ್ಕೆ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ಇದೆಲ್ಲ ಜರ್ನಿ ಮಾಡೋಕ್ಕಾಗ್ತಾ ಇದೆ. ಇನ್ ಕೇಸ್ ಅವ್ರು ಡೆಡ್ ಆಪೋಸಿಟ್ ಇದ್ದಿದ್ರೆ, ಅಂದರೆ ಇಲ್ಲ ನೀನು ಹೀಗೆ ಇರಬೇಕು, ನೀನು ಅದಕ್ಕೆ ಹೋಗೋಕ್ಕಾಗಲ್ಲ ಅಂದಿದ್ರೆ ಮೇ ಬಿ ನಂದು ಡಿವೋರ್ಸ್ ಆಗ್ತಿತ್ತೇನೋ, ಯಾರಿಗೆ ಗೊತ್ತು.
ಅಲ್ಲ, ನೀವು ಫಸ್ಟ್ ಆಫ್ ಆಲ್ ನೀವು ಅಂದರೆ ನೀವು ಈ ಸ್ಪಿರಿಚುವಲ್ ಜರ್ನಿನ ಮುಂಚೆನೇ ಶುರು ಮಾಡಿದರೆ ನೀವು ಆಫ್ ದ ರೆಕಾರ್ಡ್ ಕೂಡ ಹೇಳಿದ್ರಿ ಮದುವೆನೇ ಆಗ್ತಿರ್ಲಿಲ್ಲ ಅನ್ನೋದು. ಹೌದು, ಅದನ್ನೇ ಹೇಳಿದ್ದು. ಅಂದರೆ ನನ್ನ ಪರ್ಪಸ್ ಇದು ಅಂತ ನನಗೆ ಅನಿಸಿದಾಗ ನಂಗೆ ಮ್ಯಾರೇಜ್ ಬೇಡ ಅನ್ನಿಸ್ತು. ಹಾಗೇನೆ ಈಗ ಆಧ್ಯಾತ್ಮಿಕವಾಗಿ ನಿಮ್ಮ ಸೋಲ್ ಪರ್ಪಸ್, ನಿಮ್ಮ ಆತ್ಮ, ನಿಮ್ಮ ಸೋಲ್ ಏನಾದರೂ ಬೇಡ, ನಿನ್ನ ಜರ್ನಿ ಬೇರೆ ಏನೋ ಇದೆ ಮಾಡೋದು ಜೀವನದಲ್ಲಿ ಅಂತ ಅನ್ಸಿದ್ರೆ ಅದ್ರ ವಿರುದ್ಧವಾಗಿ ಹೋಗೋದು ಬೇಡ. ಹೌದು, ಅಂದರೆ ಪರಿಪೂರ್ಣವಾಗಿ ಅನಿಸ್ಬೇಕು, ಕಂಪ್ಲೀಟ್ನೆಸ್. ಭಯದಿಂದ ಅಲ್ಲ, ಒತ್ತಡದಿಂದ ಅಲ್ಲ. ಏನು ಭಯದಿಂದ? ಮದುವೆ ಆಗಿಬಿಟ್ರೆ ಹೇಗಿರುತ್ತೋ ಜೀವನ, ಎಲ್ಲರದು ಬರೀ ಹಾಳಾಗಿದೆ, ನಂದು ಹಾಳಾಗ್ಬಿಟ್ರೆ ಸಮಾಜ ಏನೋ ಅನ್ಕೊಂಬಿಡತ್ತೇನೋ, ಅಪ್ಪ ಅಮ್ಮ ಏನಾದ್ರು ಅನ್ಕೊಂಬಿಡ್ತಾರೇನೋ, ಅದಕ್ಕೆ ಮದುವೆ ಆಗಿಬಿಡೋಣ ಅಂತಲೂ ಆಗಬಾರ್ದು. ಆಗಿಬಿಟ್ರೆ ಏನು ಪ್ರಾಬ್ಲಮ್ ಆಗುತ್ತೋ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ನನಗೆ ಫ್ರೀಡಮ್ ಹೊಟ್ಟೋಗ್ಬಿಡುತ್ತೆ, ನನಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ನಾನು ಸ್ವಾತಂತ್ರ್ಯವಾಗಿ ಬದುಕೋಕ್ಕಾಗಲ್ವೇನೋ, ಕ್ವಶನ್ಸ್ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಕೊಂಡು ಭಯದಿಂದನೂ ಆಗದೇ ಇರೋದಲ್ಲ. ಎರಡರಲ್ಲೂ ಕಂಪ್ಲೀಟ್ನೆಸ್ ಇರಬೇಕು ಆಯ್ಕೆಯಲ್ಲಿ. ಮತ್ತು ಹಾಗಾದರೆ ಈ ಗಂಡ ಹೆಂಡತಿ ಸಂಬಂಧ, ಈಗ ನೀವು ಸೋಲ್ ಪರ್ಪಸ್ ಹೇಳಿದ್ರೆ ಓಕೆ, ಈ ಗಂಡ ಹೆಂಡತಿ ಸಂಬಂಧ ಆಧ್ಯಾತ್ಮಿಕವಾಗಿ ಏನು ಹೇಳುತ್ತೆ? ಅಂದರೆ ಯಾಕೆ ಈ ಗಂಡಿಗೆ ಈ ಹೆಣ್ಣೆ ಸಿಗ್ತಾಳೆ, ಅದು ಹೆಂಗದು ಆ ಮಿಸ್ಟ್ರಿ? ಬ್ಯೂಟಿಫುಲ್ ಕ್ವೆಶನ್. ಅಫ್ಕೋರ್ಸ್ ನಂಗೆ ಈ ಥರ ಟಾಪಿಕ್ ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತೆ, ಸ್ಪಿರಿಚುವಲ್ ರಿಲೇಟೆಡ್. ಆ್ಯಂಡ್ ಇದನ್ನು ನಾವು ಸೋಲ್ಮೆಟ್ ಅಂತ ನಾವು ಮಾತಾಡಿದ್ದೀವಿ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ ಜಾಸ್ತಿ ಆಗಿದೆ ಸೋಲ್ಮೆಟ್ಗಿಂತ. ಓಕೆ, ಆತ್ಮಕಥೆಗಳಲ್ಲಿ ಕಾರ್ಮಿಕ್ ರಿಲೇಷನ್ ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಅಂದರೆ ಮದುವೆ ಆಗಿ ಸಿಕ್ಕಾಪಟ್ಟೆ ಅನುಭವಿಸೋದು, ನೋವು, ದುಃಖ, ಇವ್ರ ಜೊತೆ ಇರೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಬರೀ ಹೊಡೆದಾಟ, ಕಿತ್ತಾಟ, ಜಗಳ, ಕರ್ಮ ಅದು. ಸೊ ಇದು ಕಾರ್ಮಿಕ್ ರಿಲೇಷನ್ಶಿಪ್. ಓಕೆ, ನೀವು ಯಾವಾಗ ಸ್ಪಿರಿಚುವಲ್ ಪ್ರಾಕ್ಟೀಸಲ್ಲಿ ಜಾಸ್ತಿ ಇರ್ತೀರಾ, ಬಿಫೋರ್ ಮ್ಯಾರೇಜ್ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಜಾಸ್ತಿ ಮಾಡ್ತೀರಾ, ನಿಮಗೆ ಸೋಲ್ಮೇಟ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ಖುಷಿ ಏನಂದರೆ, ಇನ್ನೂ ಯಾರ್ಯಾರು ಮದುವೆ ಆಗಿಲ್ಲ, ಪ್ಲೀಸ್ ಸ್ಪಿರಿಚುವಲ್ಗೆ ಹೋಗಿ ಅಂತ. ಅಲ್ವಾ? ನೀವು ಕರೆಕ್ಟ್. ಸ್ಪಿರಿಚುವಲ್ ಅಂದರೆ ಏನು? ಪೂಜೆ ಮಾಡೋದಲ್ಲ, ಅದು ರಿಚುವಲ್. ಸ್ಪಿರಿಚುವಲ್ ಅಂದರೆ ಅದಕ್ಕೆ ಅದ್ರದ್ದು ಡೀಪ್ ನಾಲೆಜ್ ತಗೊಳ್ಳಿ. ಏನು ಸ್ಪಿರಿಚುವಲ್ ಅಂದರೆ? ಸೋಲ್ಮೇಟ್ನ ಅಟ್ರಾಕ್ಟ್ ಮಾಡೋದು ಹೇಗೆ, ಟ್ರಾಮಾ ಹೀಲ್ ಮಾಡ್ಕೊಳ್ಳೋದು ಹೇಗೆ, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರೋದು ಹೇಗೆ ಅನ್ನೋದನ್ನು ಮದುವೆಗೆ ಮುಂಚೆ ಯಾರು ಸರಿಯಾಗಿ ಟ್ರೈನ್ ಮಾಡ್ಕೊತಾರೆ ಅವರಿಗೆ ಖಂಡಿತ ಸೋಲ್ಮೇಟ್ ಸಿಗ್ತಾರೆ. ಅಂದರೆ ರಾಮಂಗೆ ಸೀತೆ ಸಿಕ್ಕಂಗೆ ನಮಗೂ ಕರೆಕ್ಟಾಗಿರೋ ಸಿಗ್ತಾರೆ ವೈಬ್ಸ್. ಸ್ಪಿರಿಚುವಲಿ ಅಂದರೆ ಅಧ್ಯಾತ್ಮ ಇದೇನು ನಮ್ಮೊಳಗೆ ನಾವು ನಡೆಸ್ತಕ್ಕಂಥ ಒಂದು ಜರ್ನಿ ಇರುತ್ತಲ್ಲ, ಅದ್ಭುತ ಅದು. ಹೌದು, ನಾವು ಏನಕ್ಕೆ ಹುಟ್ಟಿದ್ದೀವಿ, ನಮ್ಮ ಪ್ರೆಸೆನ್ಸ್ ಏನಕ್ಕೆ, ಹೌದು, ನಾವು ಬೇರೆಯವ್ರೊಟ್ಟಿಗೆ ಹೇಗೆ ನಡ್ಕೊಬೇಕು, ಸಮಾಜ ಅಂದರೆ ಏನು, ಸಂಬಂಧಗಳಂದ್ರೆ ಏನು, ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ಸರಿ ಯಾವ್ದು ತಪ್ಪು, ಎಲ್ಲದಕ್ಕೂ ಉತ್ತರ ಸಿಕ್ಕೋಗತ್ತೆ. ಕರೆಕ್ಟ್. ಆಮೇಲೆ ಏನು ಗೊತ್ತಾ, ಸ್ಪಿರಿಚುವಲ್ ಜರ್ನಿ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ನಾವು ಸ್ಪಿರಿಚುವಲ್ ಬಗ್ಗೆ ಯಾವುದಾದ್ರೂ ಒಂದು ಎಪಿಸೋಡಲ್ಲಿ ಮಾತಾಡೋಣ, ಕಂಪ್ಲೀಟ್ ಸ್ಪಿರಿಚುವಲ್ ಮಾತಾಡೋಣ, ಬಿಕಾಸ್ ಜನಕ್ಕಿರೋ ರಾಂಗ್ ಕಾನ್ಸೆಪ್ಟ್ ಹೋಗಲಿ ಅಂತ. ಸೊ ಸ್ಪಿರಿಚುವಲ್ ಜರ್ನಿ ಯಾರು ಸರಿಯಾಗಿ ಮಾಡ್ತಾರೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡ್ತಾರೆ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಸ್ಪಿರಿಚುವಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ಸಂಸಾರ ಬಿಟ್ಬಿಡಬೇಕು, ಹಣ ಆಸೆ ಬಿಟ್ಬಿಡಬೇಕು, ಎಲ್ಲ ಬಿಟ್ಟು ನಾವು ಸನ್ಯಾಸತ್ವ ತೊಗೊಂಡ್ಬಿಡಬೇಕು ಅಂತ. ಅಲ್ಲ, ಯಾರು ಸ್ಪಿರಿಚುವಲ್ ಪ್ರಾಕ್ಟೀಸ್ ಸರಿಯಾಗಿ ಮಾಡ್ತಾರೆ ಅವ್ರಿಗೆ ಇವೆಲ್ಲವೂ ಸಿಗುತ್ತೆ. ಅಂದರೆ ಅವ್ರ ಹತ್ರ ದುಡ್ಡು ಇರುತ್ತೆ. ನೀವು ನೋಡಿ ಸ್ಪಿರಿಚುವಲ್ ಮಾಸ್ಟರ್ಸ್ ಹತ್ರ ಬೇಜಾನ್ ದುಡ್ಡಿದೆ, ಬಿಕಾಸ್ ಅವ್ರಿಗೆ ದುಡ್ಡು ಬೇಡ, ಆಧ್ಯಾತ್ಮನ ಅವ್ರು ಫೋಕಸ್ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಫ್ರೀಕ್ವೆನ್ಸಿ ಕರೆಕ್ಟಾಗಿರೋದ್ರಿಂದ ಮನಿ ತಾನಾಗೆ ಬರುತ್ತೆ. ಆ್ಯಂಡ್ ಅವರ ರಿಲೇಷನ್ಶಿಪ್ ಕೂಡ ಚೆನ್ನಾಗಿರುತ್ತೆ. ಎಷ್ಟೋ ಜನ ಸ್ಪಿರಿಚುವಲ್ ಮಾಸ್ಟರ್ಸ್ ಹಸ್ಬೆಂಡ್ ವೈಫ್ ತುಂಬ ಚೆನ್ನಾಗಿರ್ತಾರೆ, ಸಪೋರ್ಟಿವ್ ಆಗಿರ್ತಾರೆ. ಸೊ ಆ ಥರ ಆಗುತ್ತೆ. ಇವಾಗಿನ ಇದರಲ್ಲೂ ನಾವು ನೋಡ್ಬೋದು ಎಷ್ಟೊಂದು ಜನ ಕನೆಕ್ಟ್ ಆಗಿರೋದು. ಆ್ಯಂಡ್ ನೀವು ಹೇಳ್ದಂಗೆ ಆತ್ಮಗಳು ಹೆಂಗೆ ಸೆಲೆಕ್ಟ್ ಮಾಡುತ್ತೆ, ಅಫ್ಕೋರ್ಸ್ ನಮ್ಮ ಕಾರ್ಮಿಕ್ ಏನಿರುತ್ತೆ, ಕರ್ಮಗಳ ಪಾಠ ಉಳಿಸ್ಕೊಂಡಿರ್ತೀವಿ, ಇನ್ನು ಏನೋ ಎಕ್ಸ್ಚೇಂಜ್ ಆಗಬೇಕಾಗಿರುತ್ತೆ, ಎಕ್ಸ್ಚೇಂಜ್ ಆಗಿರೋದಿಲ್ಲ. ಈ ಎಲ್ಲ ರೀಸನ್ಸ್ಗೋಸ್ಕರ ನಾವು ಮ್ಯಾರೇಜ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಬರ್ತೀವಿ. ಆ್ಯಂಡ್ ಮ್ಯಾರೇಜ್ ಅನ್ನೋದೇನಿದೆ ಅದು ಒಂದು ಬಿಗ್ಗೆಸ್ಟ್ ಟ್ರೈನಿಂಗ್ ಫೀಲ್ಡ್. ಅದಕ್ಕೆ ಒಂದು ಕೋಟ್ ಇದೆ, 1000 ಪುಸ್ತಕಗಳನ್ನು ಓದೋಕ್ಕಿಂತ ನಿನ್ನ ಸಂಗಾತಿನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ. ಅಷ್ಟು ಡೆಪ್ತು ಪಾಠ ನಮ್ಮ ಸಂಗಾತಿ ನಮಗೆ ಕಲಿಸ್ತಾರೆ. ಸೊ ನೀವು ಒಳ್ಳೆ ಟ್ರೈನಿಂಗ್ ಕಲಿಬೇಕು, ಒಳ್ಳೆ ವಿಷಯಗಳನ್ನು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಸಂಗಾತಿನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ದಿದ್ರೆ 7 ಜನ್ಮ ಆದರೂ ಅರ್ಥ. 7 ಜನ್ಮ ಮತ್ತೆ ಹುಟ್ಟು ಬರ್ತಾನೆ ಇರ್ತಾರೆ. ಈಗ ನೀವೇ ಡಿಸೈಡ್ ಮಾಡ್ಕೊಂಬಿಡಿ, ಯಾರ್ಯಾರು ಮದುವೆ ಆಗಿದ್ದೀರಾ, ಬೇಡಪ್ಪ ನನಗೆ ಈ ಗಂಡ ಈ ಹೆಂಡತಿ ಅಂತ ನಿಮಗೆ ಅನ್ನಿಸ್ತಿದೆ ಅಂದರೆ ಆಯಿತಾ, ಈ ಲೈಫಲ್ಲೇ ಎಂಡ್ ಮಾಡ್ಕೊಬೇಕು ಅಂದರೆ ಹೈಯೆಸ್ಟ್ ಪ್ರೀತಿ ಆ್ಯಂಡ್ ಸರ್ವಿಸ್ ಕೊಟ್ಟು ಮುಗಿಸ್ಕೊಂಬಿಡಿ. ಇಲ್ವಾ, ಏನು ಬೇಕಿದೆ ಅಂದರೆ ನೀವು ಏನು ಹೇಳ್ತಾರೆ, ಕೌನ್ಸಿಲಿಂಗ್ಸ್ ತೊಗೊಳೋದಾಗ್ಬೋದು ಅಥವಾ ನಾಲೆಜ್ ತೊಗೊಳೋದಾಗ್ಬೋದು, ಆ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬಿಡಿ. ಇವ್ರು ಬೇಡ ಅಂತ ನೀವು ಹೇಳ್ದಷ್ಟು ಕೂಡ 7 ಜನ್ಮಕ್ಕೂ ಅವರೇ ಸಿಗ್ತಾ ಬರ್ತಾರೆ.
ಅಲ್ಲ ನಿಮಗೆ ಗಂಡ ಹೆಂಡತಿ ಅಂತಾನೆ ಅಲ್ಲ, ಈಗ ಅಪ್ಪ ಅಮ್ಮನ ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೂ ಹೌದು. ಆ ಕರ್ಮ ಮತ್ತೆ ನಿಮಗೆ ಎಲ್ಲರೂ ಸಿಗ್ತಾರೆ 100% ನಿಮಗೆ. ಬಂದೇ ಬರುತ್ತೆ ಸೈಕಲ್. ಸೊ ಹಾಗಾಗಿ ಇದು ಮ್ಯಾರೇಜ್ ಅನ್ನೋದು ಮಾತ್ರ ನೀವು ನೋಡಿ, ಈಗ ಹೊರಗಡೆ ಯಾರೋ ಒಬ್ಬರು ನೀವು ಗಾಡೀಲಿ ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಗಾಡೀಲಿ ಹೋಗಬೇಕಾದ್ರೆ ಯಾರೋ ನಿಮಗೆ ಬಂದು ಆಕ್ಸಿಡೆಂಟ್ ಮಾಡ್ತಾರೆ ಚಿಕ್ಕದಾಗಿ. ನೀವು ಕೋಪಕ್ಕೆ ಬೈತೀರಾ, ಕೂಗಾಡ್ತೀರಾ, ಎಲ್ಲ ಮಾಡ್ತೀರಾ. ಮೊಬೈಲಲ್ಲಿ ಅವ್ರ ಫೋಟೋ ತೊಗೊಂಡು ಅದನ್ನು ನೀವು ಪ್ರಿಂಟ್ ತೊಗೊಂಡು ಬಂದು ಮನೇಲಿ ಇಟ್ಕೊಂಡು ಡೈಲಿ ಬೈತೀವ ನಾವು ಅವ್ರಿಗೆ? ಇಲ್ಲ, ಬೈಯಲ್ಲ. ಅಮ್ಮಮ್ಮ ಅಂದರೆ ಅವತ್ತಿನ ದಿನ ನಾವು ಮರ್ತು ಹೋಗ್ತೀವಿ. ಆದರೆ ಡೈಲಿ ಬೈಯೋದು ಯಾರಿಗೆ? ಡೈಲಿ ಜಗಳ ಆಡೋದು, ಡೈಲಿ ದ್ವೇಷಿಸೋದು ಯಾರನ್ನ? ಅಫ್ಕೋರ್ಸ್ 4 ಗೋಡೆ ಮಧ್ಯ ಇರೋ ನಮ್ಮ ಕುಟುಂಬನ. ಹೊರಗಡೆ ಇರೋರು ನಮಗೆ ಎಷ್ಟೇ ನೋವು ಮಾಡಿದ್ರು ನಾವು ಮರ್ತು ಹೋಗ್ಬಿಡ್ತೀವಿ. ಮನೆ ಒಳಗೆ ಬಂದ ತಕ್ಷಣ ಮುಗೀತು. ಹಾಂ, ಮರ್ತು ಹೋಗ್ತೀವಿ. ಆದರೆ ಮನೇಲಿರೋರು ಪೇನ್ ಮಾಡಿದ್ರೆ ನಾವು ಹೊರಗಡೆನೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ, ಮನೆಗೆ ಬಂದ್ರೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಅದಕ್ಕೆ ಇದು ಕಾರ್ಮಿಕ್ ಫೀಲ್ಡ್ ಅಂತ ಹೇಳೋದು. ನಿಮ್ಮನ್ನ ಚೆನ್ನಾಗಿ ಹಿಂಡಕ್ಕೆ ಬಂದಿರೋದು ನಿಮ್ಮ ಸಂಗಾತಿ. ನೀವು ಹಿಂಡಿಸ್ಕೊಳ್ಳಿಲ್ಲ ಅಂದರೆ ನೀವು ಪರಿಶುದ್ಧ ವ್ಯಕ್ತಿ ಆಗಲ್ಲ ಅಂತ. ಅಂದರೆ ಕಬ್ಬು, ಈಗ ನಾನು ಕಬ್ಬು, ಓಕೆ, ನನ್ನ ಸಂಗಾತಿ ಏನು ನನಗೆ ತುಂಬ ಟಾಂಟು ಪ್ರೆಷರ್ ಕೊಡ್ತಿದ್ದಾರಲ್ಲ, ಅದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಹಿಂಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಯಿತಾ, ಅಲ್ಲಿಂದ ಬರುವಂಥ ಏನು ಸ್ವೀಟ್ನೆಸ್ ಇದೆ, ರಸ, ಅದು ಡೆಫಿನೆಟ್ಲಿ ನಮ್ಮ ಲೈಫ್ ಆಗುತ್ತೆ. ಬಟ್ ಈ ಸ್ಟ್ರೆಂತ್ ಇಲ್ಲ. ಇವತ್ತು ಎಸ್ಕೇಪ್ ಆಗ್ತಾ ಇದ್ದೀವಿ, ಅಯ್ಯೋ ನನ್ನ ಕೈಲಾಗಲ್ಲ ಅಂತ ಎಸ್ಕೇಪ್ ಆಗ್ತಾ ಇದ್ದೀವಿ. ಎಸ್ಕೇಪ್ ಆಗೋಕ್ಕೆ ಮುಂಚೆ ಸಾಕಷ್ಟು ಪ್ರೊಸೀಜರ್ ಇದೆ ಮಾಡೋಕ್ಕೆ. ಆ ಎಲ್ಲ ಪ್ರೊಸೀಜರ್ಸ್ ಮಾಡಿ ಹಂಗೂ ಆಗ್ತಾ ಇಲ್ಲ ಅಂದಾಗ ಮಾತ್ರ ನಾವು ಡಿವೋರ್ಸ್ಗೆ ಹೋಗ್ಬೇಕಾಗಿರೋದು. ಅಂದರೆ ಈಗ ಡಿವೋರ್ಸಲ್ಲೂ ಕೂಡ ನಿಮ್ಮ ಸಂಗಾತಿ ಜೊತೆ ನೀವು ಸರಿಯಾದಂಥ ರೀತಿಯಲ್ಲಿ ಡಿವೋರ್ಸ್ ಆಗಲಿಲ್ಲ ಅಂದರೆ ನೀವು ಅಂಥ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀರಾ? ಹೌದು ಹೌದು, ಅಂಥ ವ್ಯಕ್ತಿ ಅಟ್ರಾಕ್ಟ್ ಮಾಡ್ತೀವಿ. ಇಲ್ಲ ಯಾವ ವ್ಯಕ್ತಿನೂ ಬರಲಿಲ್ಲ ಅಂತ ಅಂದ್ರೂ ಸಹ ನಿಮ್ಮ ಒಳಗಡೆಯಿಂದ ನೀವು ಹ್ಯಾಪಿಯಾಗಿರೋಕ್ಕಾಗಲ್ಲ. ಇನ್ನೊಂದು ಆತ್ಮಕ್ಕೆ ಪೇನ್ ಕೊಟ್ಟು, ಅಥವಾ ಇನ್ನೊಂದು ಆತ್ಮಕ್ಕೆ ಪೇನ್ ಕೊಡಬೇಕಾದ್ರೆ ಆಬ್ವಿಯಸ್ಲಿ ನಿಮ್ಮಲ್ಲೂ ಪೇನ್ ಇರುತ್ತೆ. ಸೊ ನೀವು ಆ ಪೇನಲ್ಲೇ ಡಿಸ್ಕನೆಕ್ಟ್ ಆಗಿರ್ತೀರ. ಅದಕ್ಕೆ ನಾನು ಹ್ಯಾಪಿ ಡಿವೋರ್ಸ್ ಮಾಡ್ಕೊಳ್ಳೋದಿದ್ರೆ ಹ್ಯಾಪಿ ಡಿವೋರ್ಸ್ ಮಾಡ್ಕೊಳ್ಳಿ ಅಂತ.